ಹೆಬ್ಬಾಳ್ಕರ್ ಅವರು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ರೆ ನಾನು ಈಗಲೇ ಮಾಡೋದಿಲ್ಲ, ನಾನು ಹಾಸ್ಪಿಟಲ್ನಿಂದ ಹೊರಗಡೆ ಬಂದಾಗ ಮಾಡ್ತೀನಿ, ಬರೀ 4,000 ಮಾಡೋದು 2,000 ಅಷ್ಟೇ ಮಾಡಿದ್ರೆ ಯಾಕೆ ಈ ಥರ ಆಗಿದೆ? ಈಗ ಸರ್ಕಾರ ಬಜೆಟ್ ಮಂಡನೆ ಸಂದರ್ಭದಲ್ಲಿ ಏನು ಸರ್ಕಾರ ರಚನೆ ಸಂದರ್ಭದಲ್ಲಿ ಏನು ಆಶ್ವಾಸನೆ ಕೊಟ್ಟಿದೆ, ನಮ್ಮ ಗ್ಯಾರಂಟಿಗಳು ನಿಮಗೆ ಜಮಾ ಆಗೋದು ಸ್ವಲ್ಪ ತಡ ಆಗಿರ್ಬೋದೇ ವಿನಃ ನಮ್ಮ ಗ್ಯಾರಂಟಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸುಳ್ಳು ಭರವಸೆ ಇಲ್ಲ. ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಸರ್ ಅವರು ಆಗ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಜಮಾ ಮಾಡ್ತಕ್ಕಂಥದ್ದು 1 ಅಥವಾ 2 ತಿಂಗಳು ಅಥವಾ 15 ದಿನ ಲೇಟ್ ಆಗ್ಬೋದು. ಇವತ್ತು ಭಾಳಷ್ಟು ಜನಕ್ಕೆ ಜಮಾ ಆಗಿದೆ 2,000 ರೂಪಾಯಿ. ಈಗ ತಾನೇ ತಾಲೂಕ್ ಪಂಚಾಯತಿಯಲ್ಲಿ ನಾವು ಮಾತಾಡಿ ಕೆಳಗಡೆ ಬಂದಾಗ ನಮಗೊಬ್ಬ ಸದಸ್ಯರು ಹೇಳಿದರು, ಅಲ್ಲಿ ಮಾತಾಡಿದಾಗ ಒಬ್ರು ಹೇಳಿದರು, ಸರ್ ಇವತ್ತು ನಿಮ್ದೇನೋ ಮೀಟಿಂಗ್ ಮಾಡ್ಕೊಂಬಂದ್ರಿ, ಆದರೆ ನಮಗೆ ಈಗ 2,000 ಜಮಾ ಆಗಿದೆ ಅಂತ ಹೇಳಿದರು. ಸ್ವಲ್ಪ ತಡ ಆಗಿರ್ಬೋದು, ಆದರೆ ಯಾವುದೇ ಕಾರಣಕ್ಕೂ ಕೂಡ ಯಾವ ಫಲಾನುಭವಿಗಳಿಗೆ ಆ ಒಂದು ನೀಡಬೇಕು ಅಂತಕ್ಕಂಥದ್ದೇನಿದೆ, ಫಲಾನುಭವಿಗಳಿಗೆ ಸರಿಯಾದ ಸಮಯದಲ್ಲಿ ಜಮಾ ಆಗ್ತದೆ ಅಂತಕ್ಕಂಥದ್ದು. ಈಗ ಲಾಸ್ಟ್ ಟೈಮು ಏನು ಈ ಯೋಜನೆಯನ್ನು ಜಾರಿ ಮಾಡಿದ ಸಂದರ್ಭದಲ್ಲಿ ಬರೀ ಗೃಹಲಕ್ಷ್ಮಿಗೆ 5,013 ಕೋಟಿ ಅಂತೇಳಿ ಇತ್ತು, ಅದೊಂದೇ ಸ್ಕೀಮಿಗೆ. ಈ ಸಲ ಬಜೆಟ್ನಲ್ಲಿ ಅದನ್ನು 5,300 ಕೋಟಿಗೆ ಹೆಚ್ಚಿಗೆ ಮಾಡಿದ್ದಾರೆ. ಮತ್ತೆ ಅಂದರೆ ಆ ಫಲಾನುಭವಿಗಳು ಕೂಡ ಹೆಚ್ಚಾಗ್ತಾ ಇರತಕ್ಕಂಥದ್ದು. ಈಗ ನಮಗೆ ತಾಲೂಕು ಸಮಿತಿ ಅಧ್ಯಕ್ಷನನ್ನಾಗಿ ನನ್ನನ್ನು ಆದೇಶ ಹೊರಡಿಸಿದ್ದಾರೆ. ತಾಲೂಕು ಸಮಿತಿ ಅಧ್ಯಕ್ಷನ ಯಾಕೆ ಮಾಡಿದ್ದಾರೆ, ನಮ್ಮ ಜೊತೆಯಲ್ಲಿ 14 ಜನ ಸದಸ್ಯರನ್ನು ಕೂಡ ಕೊಟ್ಟಿದ್ದಾರೆ. ಆ 14 ಜನ ಸದಸ್ಯರು ಹಾಗೆ ನಮಗೆ ಇಲ್ಲಿ ಸದಸ್ಯ ಕಾರ್ಯದರ್ಶಿಗಳಾಗಿ ಇಒ ಸಾಹೇಬರು ಇರ್ತಾರೆ. ನಾವೆಲ್ಲರೂ ಸೇರಿಕೊಂಡು ಈಗ ನೀವೇನು ಹೇಳ್ತಾ ಇದ್ದೀರಿ ಅದು ಫಲಾನುಭವಿಗಳಿಗೆ ಸೂಕ್ತ ರೀತಿಯಲ್ಲಿ ದೊರಕಬೇಕು ಅಂತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಬೇಕು. ಅದು ಸೂಕ್ತ ರೀತಿಯಾಗಿ ಎಲ್ಲ ಫಲಾನುಭವಿಗಳಿಗೆ ಮುಟ್ಟಬೇಕು ಅಂತಕ್ಕಂಥ ಯೋಚನೆ ಇಟ್ಕೊಂಡೇ ಅದಕ್ಕೋಸ್ಕರನೇ ಒಂದು ಸಮಿತಿಯನ್ನು, ಒಂದು ಪ್ರಾಧಿಕಾರವನ್ನು ಮಾಡಿರ್ತಕ್ಕಂಥ ಸರ್ಕಾರ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ. ಈಗ ಅದ್ರ ಜೊತೆಯಲ್ಲಿ ಬೇರೆ ಪಕ್ಷಗಳು ಆರೋಪ ಮಾಡ್ತಿವೆ, ಸಿದ್ದರಾಮಯ್ಯ ಸರ್ಕಾರ ಅವ್ರ ಕಡೆಯಿಂದ 16ನೇ ಬಜೆಟ್ ಮೇಂಟೈನ್ ಮಾಡಿದ್ರು, ಸಾಲದಲ್ಲೇ ಮಾಡ್ತಿದ್ದಾರೆ, ಏನೇ ಸ್ಕೀಮ್ಗಳು ತಂದರೂ ಸಾಲದಿಂದನೇ ಆಗ್ತಿದೆ ಅಂತೇಳಿ ಆರೋಪ ಬರ್ತಿದೆ. ಅದ್ರ ಆ ಥರನಾಗಿರ್ತಕ್ಕಂಥ ವಿಚಾರಗಳು ಏನಿಲ್ಲ. ಡೆವಲಪ್ಮೆಂಟ್ ಅಂತೇಳಿ ಬಂದಾಗ ಅಭಿವೃದ್ಧಿ ಅಂತ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಾಲ ಮಾಡಬೇಕಾಗುತ್ತೆ, ಸಾಲ ಮಾಡ್ತಾರೆ, ಸಾಲವನ್ನು ತೀರಿಸ್ತಾರೆ ಕೂಡ. ಆದರೆ ಇಲ್ಲಿ ಎಲ್ಲೋ ಕೆಲವೊಂದು ಕಡೆ ಗ್ಯಾರಂಟಿಯನ್ನು ವಿರೋಧ ಮಾಡ್ತಕ್ಕಂಥವ್ರಿಗೆ, ಆ ಗ್ಯಾರಂಟಿ ವಿರೋಧ ಮಾಡ್ತಕ್ಕಂಥವ್ರಿಗೆ ನಾವೇನು ಹೇಳ್ತೀವಪ್ಪ ಅಂದರೆ, ಈ ಹಸುವಿನ ಚಿಂತೆ ಯಾರಿಗಿರ್ತದೆ, ಹೊಟ್ಟೆ ಹಸ್ತರಿಗೆ ಹಸುವಿನ ಚಿಂತೆ ಇರ್ತದೆ, ಹೊಟ್ಟೆ ತುಂಬಿದವ್ರಿಗೆ ಹಸುವಿನ ಬಗ್ಗೆ ಗೊತ್ತಿರೋದಿಲ್ಲ. ಈ ಗ್ಯಾರಂಟಿಯನ್ನು ಯಾರ್ಯಾರು ವಿರೋಧ ಮಾಡ್ತಾರೋ ಎಲ್ಲರೂ ಕೂಡ ಹಸುವಿಲ್ಲದೆ ಇರೋರು ಅಂತೇಳಿ ನಮ್ಮ ಸರ್ಕಾರನೇ ಹೇಳ್ತದೆ. ಈಗ ಸರ್ಕಾರದ ಆದೇಶದಂತೆ ನೀವು ಹೇಳಿದ್ರಿ, ಈಗ ಸಾರ್ವಜನಿಕರ ವಲಯದಲ್ಲಿ ಒಂದು ಕಿತ್ತು ಇನ್ನೊಂದಕ್ಕೆ ಹಾಕ್ತಿದ್ದಾರೆ ಗ್ಯಾರಂಟಿ ಯೋಜನೆಯಿಂದ, ಅದಕ್ಕೆ ಸಾರ್ವಜನಿಕರಿಗೆ ಎಷ್ಟು ದೊಡ್ಡ ಸಮಸ್ಯೆ ಯಾವುದೂ ಆಗಿಲ್ಲ, ಹೆಚ್ಚುವರಿಯಾಗಿ ಮಾಡ್ತಿದ್ದಾರೆ. ಈಗ ಸಬ್ ರಿಜಿಸ್ಟ್ರಿ ಶಾಪ್ಸಲ್ಲಿ ಇರ್ಬೋದು, ಕರೆಂಟಿನ ವಿಚಾರದಾಗಿರ್ಬೋದು, ಆ ಥರದಲ್ಲೆಲ್ಲ ಒಂದು ಹತ್ರ ತೆಗೆದು ಇನ್ನೊಂದು ಕಡೆ ಹೆಚ್ಚಿನ ಬೆಲೆ ಮಾಡಿ ಸಾರ್ವಜನಿಕರಿಗೆ ಹೊರೆ ತರುತ್ತಿದ್ದಾರೆ. ಅಭಿವೃದ್ಧಿ ವಿಚಾರದಲ್ಲಿ ಹೆಚ್ಚು ಮಾಡ್ಕೊತ ಹೋದಾಗ ಕೆಲವೊಂದು ಏರಿಕೆಗಳು ಅನಿವಾರ್ಯವಾಗ್ತವೆ. ಅಂದರೆ ಈಗ ಬೆಲೆ ಏರಿಕೆ ಆಗ್ತಿದ್ದಾವೆ ಅನಿವಾರ್ಯ, ಅಂದರೆ ಒಂದು ಕೊಡಬೇಕಂದ್ರೆ ಬೆಲೆ ಏರಿಕೆ ಜಾಸ್ತಿ ಆಗ್ಬೇಕಂದ್ರೆ ಸಾರ್ವಜನಿಕರಿಗೆ ಇನ್ನೇನು ಸಿಗುತ್ತೆ ಅಂತ ಉಚಿತದಿಂದನೇ ಆಗಿದೆ ಅಂತಕ್ಕಂಥದ್ದಲ್ಲ. ಪಕ್ಷಗಳು ಈಗ ಕೇಂದ್ರ ಸರ್ಕಾರದಲ್ಲಿ ಅನೇಕ ಹೆಚ್ಚುಗಳಾಗಿದ್ದಾವೆ, ಹೆಚ್ಚುವಳಿ ಭಾಳಷ್ಟು ಆಗಿದ್ದಾವೆ. ಆದರೆ ಕೇಂದ್ರ ಸರ್ಕಾರದಲ್ಲಿ ಹೆಚ್ಚುವರಿ ಆಗಿರ್ತಕ್ಕಂಥದ್ರ ಬಗ್ಗೆ ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ. ಕೇಂದ್ರದಲ್ಲಿ ಹೆಚ್ಚುವರಿ ಆಗಿದ್ದಾವೆ, ಅವನ್ನೇನು ಯಾರಿಗೂ ಬಡವರಿಗೆ ಕೊಡ್ತಾ ಇಲ್ಲ. ನಾವಿಲ್ಲಿ ಹೆಚ್ಚುವರಿ ಮಾಡಿ ಬಂದರೂ ಕೂಡ ನಾವೆಲ್ಲದನ್ನು ಬಡವರಿಗೆ ಅನಿಸ್ತಾ ಇದ್ದೀವಲ್ಲ. ಯಾಕಂದರೆ ಬೇರೆ ಪಕ್ಷಾತೀತವಾಗಿ ಮಾತಾಡ್ತಿದ್ದಾರೆ, BJP ಆಗಿರ್ಬೋದು ಇಲ್ಲ JDS ಆಗಿರ್ಬೋದು. ಈಗ ಪಂಚಯೋಜನೆಯಿಂದ ಸಾರ್ವಜನಿಕರಿಗೆ ಭಾಳ ಕೊರತೆ ಆಗ್ತದೆ. ಈಗ ಕೆಲವೊಬ್ಬರಿಗೆ ಮುಟ್ತಿದೆ 2,000 ಮುಟ್ತಿದೆ, 4,000 ಮುಟ್ತಿದೆ, ಅದರಿಂದ ಬೇರೆ ಇದ್ರ ಮೇಲೆ ಪರಿಣಾಮ ಬೀರ್ತಿದೆ. ಅಲ್ಲ, ನಾನು ನಿಮಗೆ ಮುಂಚೆ ಹೇಳಿದ್ದು ಅದನ್ನೇ. ಈಗ ಸರ್ಕಾರ ಯೋಜನೆಗಳನ್ನ ಮಾಡ್ತಕ್ಕಂಥದ್ದು ಪೂರಾ ಬಡವರನ್ನು ಗಮನದಲ್ಲಿಟ್ಕೊಂಡು, ಕಡು ಬಡವರು ಏನಿರ್ತಾರೆ, ದುಡಿಲಾರದ ಸ್ಥಿತಿಯಲ್ಲಿರ್ತಕ್ಕಂಥವ್ರನ್ನು ಗಮನದಲ್ಲಿಟ್ಕೊಂಡು ಯೋಜನೆಗಳನ್ನ ಮಾಡಿರ್ತಾರೆ. ಆ ಯೋಜನೆಗಳು ಅವರಿಗೆ ಸರಿಯಾದ ಪ್ರಮಾಣದಲ್ಲಿ ಮುಟ್ತಾ ಇದ್ದಾವೆ ಕೂಡ. ಅದು ಮುಟ್ಟೋದ್ರಿಂದನೇ ಅವರು ಸ್ವಾವಲಂಬಿಗಳಾಗ್ತಾ ಇದ್ದಾರೆ. ಈ ದಿನ ಒಬ್ಬರು ಸುಮ್ಮನೆ ನಾವು ಉದಾಹರಣೆ ಕೊಡಬೇಕಪ್ಪ ಅಂದರೆ, ಈ ಏರ್ ಪಿನ್ ಮಾರುವಂಥವ್ರು ಇರ್ತಾರೆ, ಅವರಿಗೆ ಫ್ರೀ ಬಸ್ ಸೌಲಭ್ಯ ಸಿಕ್ಕಿದೆ. ಅವ್ರಿಗೆ ಫ್ರೀ ಬಸ್ ಸೌಲಭ್ಯ ಸಿಕ್ಕಿರೋದ್ರಿಂದ ಅವ್ರು ಇಲ್ಲಿಂದ ಕೊಟ್ಟೂರಿಗೆ ಹೋಗಿ ಬರೋಕ್ಕೆ 100 ರೂಪಾಯಿ ಅವರು ಖರ್ಚು ಮಾಡಬೇಕಾಗಿತ್ತು ಬಸ್ಸಿಂದು. ಆ 100 ರೂಪಾಯಿ ಖರ್ಚು ಮಾಡಬೇಕಾಗಿದ್ದು ಈಗ ಅವ್ರಿಗೆ ಉಳಿತಾ ಇದೆ. ಇವತ್ತು ಅವ್ರು 200 ರೂಪಾಯಿ ವ್ಯಾಪಾರ ಮಾಡಿದರು ಅಂದರೆ 200 ರೂಪಾಯಿ ಉಳಿಯುತ್ತೆ. ಅವ್ರಿಗೆ ಬಸ್ ಫೇರ್ 100 ರೂಪಾಯಿ ಅದು ಕೂಡ ಉಳಿತಲ್ಲ, ಸೇವ್ ಆಯ್ತಲ್ಲ, ಆರ್ಥಿಕವಾಗಿ ಅವ್ರು ಸ್ವಾವಲಂಬಿಗಳು ಆಗ್ತಾರಲ್ಲ. ನಾವು ಬಡವ್ರ ಬಗ್ಗೆ ಯೋಚನೆ ಮಾಡಬೇಕೇ ವಿನಃ ಹೊಟ್ಟೆ ಹಸು ಇಲ್ದವ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಸರ್ಕಾರದ ಯೋಜನೆಗಳು ಇರತಕ್ಕಂಥದ್ದು ಹಸಿವು ಯಾರಿಗಿದೆ ಅವ್ರಿಗೆ ಕೊಡಬೇಕು ಅಂತಕ್ಕಂಥ ಯೋಚನೆ ಇಟ್ಕೊಂಡು ಮಾಡಿರ್ತಕ್ಕಂಥ ಯೋಜನೆಗಳು. ನೂತನವಾಗಿ ಅಧ್ಯಕ್ಷ ಹಗರಿಬೊಮ್ಮನಹಳ್ಳಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಗೆ ನೂತನವಾಗಿ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಲಿಕ್ಕೆ ನಮ್ಮ KMFನ ಅಧ್ಯಕ್ಷರು ಹಾಗೂ ಮಾಜಿ ಶಾಸಕರು ಆಗಿರ್ತಕ್ಕಂಥ ಶ್ರೀಯುತ ಭೀಮಾ ನಾಯ್ಕ ಅವರ ಒಂದು
ಸಹಕಾರ, ಅವರ ಒಂದು ಸಹಕಾರ ಹಾಗೂ ಅವರ ಸಲಹೆ ಸಹಕಾರದ ಮೇಲೆ ನಾವು ನಮ್ಮ ತಾಲೂಕಿನಲ್ಲಿ ಈ ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನವನ್ನು ಮಾಡ್ತೇವೆ. ಅದೇ ರೀತಿಯಾಗಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ, ನಮ್ಮ KPCC ವಕ್ತಾರರಿದ್ದಾರೆ, ನಮ್ಮ ಸೋಮಣ್ಣವರಿದ್ದಾರೆ, ಹಾಗೂ ನಮ್ಮ ಹಿರಿಯರ ಕಾಂಗ್ರೆಸ್ ಲೀಡರ್ಗಳಾಗಿರ್ತಕ್ಕಂಥ ಕೊಟ್ಟೇಶಣ್ಣ ಇರ್ಬೋದು, ದೇವಣ್ಣ ಇರ್ಬೋದು, ಕವಡಿ ಹನುಮಂತಣ್ಣ ಇರ್ಬೋದು, ಹಾಗೂ ನಮ್ಮ ಪುರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಣ್ಣ ಇರ್ಬೋದು, ಎಲ್ಲರ ಒಂದು ಸಹಕಾರ ಸಲಹೆಗಳನ್ನು ತೆಗೆದುಕೊಂಡು ಅವರೆಲ್ಲರ ಸಲಹೆ ಸಹಕಾರದ ಮೇಲೇ ನಾನು ಈ ಒಂದು ಅಧಿಕಾರವನ್ನು ಇವತ್ತು ಪಡ್ಕೊಂಡಿದ್ದೀವಿ. ಅವರ ಸಹಕಾರವನ್ನು ಪಡ್ಕೊಂಡು ಇದನ್ನು ಯಶಸ್ವಿಯಾಗಿ ಜಾರಿ ಆಗಲಿಕ್ಕೆ ನಾವು ಹೆಚ್ಚು ಶ್ರಮವನ್ನು ವಹಿಸ್ತೀವಿ ಅಂತೇಳಿ ಈ ಮೂಲಕ ಹೇಳ್ತೀವಿ.